ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರಿ. ನಮ್ಮ ಮೊದಲಿಂದ ಅದನ್ನ ಹೇಳ್ತೀನಿ, ಅದ್ರೊಳಗಿನ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. ಸರ್, ಆದ್ರೆ ಜನವರಿಗೆ ಕರೀತಾ ಇದ್ದಾರೆ, ಜನವರಿಗೆ ಹೋಗ್ಬೇಕು, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತನಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕಂದ್ರೆ ಒಂದು ಸಣ್ಣ ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಮೀಟಿಂಗ್ ಆಯ್ತು, ನಮಗೆ ಗೊತ್ತಿರುವಂತದ್ದು. ಸರ್, ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ 2 ಬಾರಿ ಮಾಡಿದ್ರು. ಒಗ್ಗಟ್ಟಿದೆ ಅಂತ ತೋರಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲಾ ಪಕ್ಷಗಳಲ್ಲೂ ಒಗ್ಗಟ್ಟಿದೆ ಅಂತ ತೋರಿಸಲೇಬೇಕು ಮತ್ತು ಒಗ್ಗಟ್ಟು ಕೂಡ ಇದೆ. ಅದ್ರೊಳಗೆ ಏನ್ ಇದಿಲ್ವಲ್ಲ, ಒಗ್ಗಟ್ಟಿದೆ ಅನ್ನೋದ್ರೊಳಗೆ ಏನ್ ಸುಳ್ಳಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಯಾಕಂದ್ರೆ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದು ಒಪ್ಕೋತಾರೆ ಅಂತ ಹೇಳಿದ್ದಾರೆ. ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್. ಈಗ ಗೊಂದಲ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವ್ರು ಕೇಳಿದ್ರು, ತಾವು ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಸಿದ್ದರಾಮಯ್ಯ 2.5 ವರ್ಷಕ್ಕೆ ಆಯ್ಕೆ ಮಾಡಿದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡಿದ್ರು. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. ಸಿಎಲ್ಪಿ ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅದು ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರಿ. ನಮ್ಮ ಮೊದಲಿಂದ ಅದನ್ನ ಹೇಳ್ತೀನಿ, ಅದ್ರೊಳಗಿನ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. ಸರ್, ಆದ್ರೆ ಜನವರಿಗೆ ಕರೀತಾ ಇದ್ದಾರೆ, ಜನವರಿಗೆ ಹೋಗ್ಬೇಕು, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತನಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕಂದ್ರೆ ಒಂದು ಸಣ್ಣ ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಮೀಟಿಂಗ್ ಆಯ್ತು, ನಮಗೆ ಗೊತ್ತಿರುವಂತದ್ದು. ಸರ್, ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ 2 ಬಾರಿ ಮಾಡಿದ್ರು. ಒಗ್ಗಟ್ಟಿದೆ ಅಂತ ತೋರಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲಾ ಪಕ್ಷಗಳಲ್ಲೂ ಒಗ್ಗಟ್ಟಿದೆ ಅಂತ ತೋರಿಸಲೇಬೇಕು ಮತ್ತು ಒಗ್ಗಟ್ಟು ಕೂಡ ಇದೆ. ಅದ್ರೊಳಗೆ ಏನ್ ಇದಿಲ್ವಲ್ಲ, ಒಗ್ಗಟ್ಟಿದೆ ಅನ್ನೋದ್ರೊಳಗೆ ಏನ್ ಸುಳ್ಳಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಯಾಕಂದ್ರೆ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದು ಒಪ್ಕೋತಾರೆ ಅಂತ ಹೇಳಿದ್ದಾರೆ. ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್. ಈಗ ಗೊಂದಲ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವ್ರು ಕೇಳಿದ್ರು, ತಾವು ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಸಿದ್ದರಾಮಯ್ಯ 2.5 ವರ್ಷಕ್ಕೆ ಆಯ್ಕೆ ಮಾಡಿದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡಿದ್ರು. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. ಸಿಎಲ್ಪಿ ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅದು ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ.